ವೀಕ್ಷಕರೇ, ನಿಮಗೆಲ್ಲ ಯಾದಗಿರಿ ಜಿಲ್ಲೆಗೆ ಸ್ವಾಗತ. ಬಿಜೆಪಿನೋ ಕಾಂಗ್ರೆಸ್? ಕಾಂಗ್ರೆಸ್ ಮಾಡ್ತೀವ್ರಿ ಸರ್. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಮಾಡ್ತೀವ್ರಿ ಸರ್. ಈಗ ಸಿದ್ದರಾಮಯ್ಯ ಅವರೆಲ್ಲ ನಿಮ್ಗೆ ಫ್ರೀ ಕೊಟ್ಟಾರ, ಬಸ್ನಾಗ ಫ್ರೀ ಕೊಟ್ಟಾರ, ನಿಮ್ಗೆ 2,000 ಕೊಡತ್ತಾರ, ಒಳ್ಳೇದಲ್ಲ ಅನ್ನೋದು. ಅದು 2,000 ರೂಪಾಯಿ ಕೊಟ್ಟು ಫ್ರೀ ಕೊಟ್ರೆ ನಮ್ಗೆ ರಾಸನ ಬರವಲ್ರಿ. ರಾಜಾ ಅಮರೇಶ್ವರ್ ನಾಯಕ್ ಏನು ಕೆಲಸ ಮಾಡಿಲ್ಲ? ಏನು ಮಾಡಲ್ಲ. ಮುಖ ಸತ್ತಾಗ ನೋಡಿಲ್ಲ ಅವ್ನು ಬಂದ ಮೇಲೆ. ಮುಖ ಸತ್ತಾಗ ನೋಡಿಲ್ಲ ಅವ್ನು ಬಂದ ಮೇಲೆ. ವೀಕ್ಷಕರೇ, ನಿಮಗೆಲ್ಲ ಯಾದಗಿರಿ ಜಿಲ್ಲೆಗೆ ಸ್ವಾಗತ. ಈ ಯಾದಗಿರಿ ಏನಿದೆಯಲ್ಲ, ಯಾದಗಿರಿ ನಗರ, ಇದು ಕೂಡ ರಾಯಚೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುತ್ತೆ. ಇಲ್ಲಿಯೂ ಕೂಡ ಏನು ಕಾಂಗ್ರೆಸ್ನ MLA ಇದ್ದಾರೆ. ಇಲ್ಲಿನ ಮತದಾರ ಪ್ರಭುಗಳು ಏನು ಹೇಳ್ತಾ ಇದ್ದಾರೆ ಅಥವಾ ಅವರ ಅಭಿಪ್ರಾಯ ಏನು, ಇದೆಲ್ಲದರ ಬಗ್ಗೆಯೂ ಕೂಡ ನಾವೇ ಕೇಳ್ತಾ ಹೋಗೋಣ. ನಮ್ಮನ್ನು ಫಾಲೋ ಮಾಡಿ. ನಮ್ಮ ಹೆಸರು ಶಾಂತಕುಮಾರ್ ಅಂತೇಳಿ. ಈಗ ಯಾದಗಿರಿ ಜಿಲ್ಲೆ ಉದ್ಧಾರ ಆಗೈತೋ ಇಲ್ಲೋ, ಅಭಿವೃದ್ಧಿ ಆಗೈತೋ ಇಲ್ಲೋ? ಪರವಾಗಿಲ್ಲ, ಆಗ್ಯದ. ಈಗೇನು BJP ಬರಬೇಕು, ಕಾಂಗ್ರೆಸ್ ಬರಬೇಕು? ಅಲ್ಲ, ಹಿಂಗೆ ಬರಬೇಕು ಅಂತ ಹೇಳಕ್ಕೆ ನಮಗೆ ಬರೋಕ್ಕಿಲ್ಲ. ಯಾಕಂದರೆ ಈಗ ಸದ್ಯದಲ್ಲಿ ರೈತರಿಗೆ ಯಾವುದು ಲಾಭ ಇಲ್ಲ. ರೈತರಿಗೆ ಅವ್ರು ಏನು ಮಾಡಲಿಲ್ಲ. ಯಾಕಂದರೆ ಬೇರೆ ಸರ್ಕಾರದವರು ರೈತರಿಗೆ ಸ್ವಲ್ಪ ಸಾಲ ಫಲ ಎಲ್ಲ ಮನ್ನಾ ಮಾಡಿದರು. ಅಲ್ಲ ಮತ್ತೆ ನೀನು ಆಡಂದ್ರೆ ನೀನು ಆಡು ಅಲ್ಲ. ಮತ್ತೆ ಹಂಗಾಗಿ ಈಗ ಪರವಾಗಿಲ್ಲ, ಇದೇ ಸರ್ಕಾರ ನಾವು ತರ್ತೀವಿ, ಆದರೆ ನಮ್ಗೆ ಮಾಡ್ತೀವಂತ ಇದು ಕೊಡಬೇಕು ಅಪವಚನೆ. ಮೋದಿ ಪ್ರಧಾನಿ ಆಗೋದು ಬೇಡ? ಆಗಲಿ, ಪರವಾಗಿಲ್ಲ, ಅವ್ನ ಸರ್ಕಾರ ಚೆನ್ನಾಗದ, ನಾವು ಅದಕ್ಕೇನು ತಪ್ಪನ್ನಂಗಿಲ್ಲ. ಸರ್ಕಾರ ಚೆನ್ನಾಗದ, ಆದರೆ ರೈತರಿಗೆ ಸ್ವಲ್ಪ ಇದು ಮಾಡ್ಬೇಕಷ್ಟೆ. ನಾವೆಲ್ಲ ರೈತರು, ನಾವೇನು ಮಾಡೋಕ್ಕಾಗಲ್ಲ. ನಮಗೀಗ ಊರಿಂದ ಬರಬೇಕು 100 ರೂಪಾಯಿ ಇಲ್ಲ ಚಾರ್ಜಿಗೆ. ಅದಕ್ಕೋಸ್ಕರ ನಾವು ಅದೇ ಹೇಳಕತ್ತೀವಿ, ಪರವಾಗಿಲ್ಲ, ಅವರಿಗೆ ಮಾಡಿದ್ರೆ ಮಾಡ್ತೀವಿ. ಅದೇನಪ್ಪ ಅಂತಂದರೆ ಮಾಡ್ಬೇಕು ನೋಡಿ, ರೈತರಿಗೆ ಸಹಾಯ ಮಾಡ್ಬೇಕು. ಈ ಕಾಂಗ್ರೆಸ್ನವರು ಸಿದ್ದರಾಮಯ್ಯನವರು ಬಸ್ ಫ್ರೀ ಬಿಟ್ಟಾರ, 2,000 ಕೊಡ್ತಾರೆ, ಅದನ್ನು ಬಿಟ್ಟು ರೈತರಿಗೆ ಕೊಡ್ಬೇಕಾಗಿತ್ತಲ್ಲ. ಅವ್ರದ್ದು ಏನಾದನ ಯಾರಿಗೂ ಹೌದಿಲ್ಲ. ನಮ್ಮ ಮನೆಯವ್ರು ಎಲ್ಲರೂ ಪೂರ ಹೆಣ್ಮಕ್ಳೆಲ್ಲ ಓಸ್ ಮಂದಿ ನಮಗೆ ಮಿನಿಸ್ಟ್ರಿಗಳಾಗ್ಬಿಟ್ರು. ಹೌದಿಲ್ಲ, ಅದಕ್ಕೋಸ್ಕರ ನಾವು ಏನು ಹೇಳಕ್ಕೆ ಬರೋದಿಲ್ಲ. ಆದರೆ ಮೋದಿ ಸರ್ಕಾರನೇ ಇದ್ರನ್ನ ಏನು ತೊಂದರೆ ಇಲ್ಲ ನಮ್ಗೆ, ಅದೇ ಇರಲಿ, ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಆದರೆ ರೈತರನ್ನ ಜರ ಹಿಡ್ಕೋಬೇಕಂತೇಳು. ಏನಾಗ್ಬೋದು ಈ ಸಾರಿ ನಿಮ್ಮ ಕ್ಷೇತ್ರದಲ್ಲಿ? ಯಾರು ಬರ್ಬೋದು? ನಮ್ಮ ಕ್ಷೇತ್ರದಲ್ಲಿ ಯಾರು ಬರ್ತಂತ ಹೇಳೋದಕ್ಕೆ ಬರಲ್ರಿ. ಈಗ ರಾಯಚೂರಿಗೆ ಸೇರುತ್ತಲ್ಲ ಇದು ಲೋಕಸಭಾ ಕ್ಷೇತ್ರಕ್ಕೆ. ಸೊ ಯಾರು ಗೆಲ್ಬೋದು ನಿಮ್ಮ ಪ್ರಕಾರ? ಕುಮಾರ್ ನಾಯಕ್ ಗೆಲ್ಬೋದು. ಕುಮಾರ್ ನಾಯಕ್ ಕಾಂಗ್ರೆಸ್? ಕಾಂಗ್ರೆಸ್. ಹೆಂಗೆ ಹೇಳ್ತೀರಿ? ಜನರದಂಗೆ ಆದ ಹಳ್ಳ್ಯಾಗ. ಮೋದಿ ಏನು ಮಾಡೋಣ, ಬರೀ ಶ್ರೀಮಂತನ ಮಾಡ್ಯ. ನಾವು ಏನು ರೈತರಿಗೆ ಏನು ಸಹಾಯ ಮಾಡಿಲ್ಲ, ಏನಿಲ್ಲ. ಅದಕ್ಕೋಸ್ಕರ ಇಲ್ಲಿ ಮಾತ್ರ ಅವರೇ ಬರ್ತಾರೆ. ರಾಜಾ ಅಮರೇಶ್ವರ್ ನಾಯಕ್ ಏನು ಕೆಲಸ ಮಾಡಿಲ್ಲ? ಏನು ಮಾಡಲ್ಲ. ಮುಖ ಸತ್ತಾಗ ನೋಡಿಲ್ಲ ಅವ್ನು ಬಂದ ಮೇಲೆ. MP ಮತ್ತೆ ನಾವು ಓಟ್ ಹಾಕೊಳ್ಳೋದು ಏನು ಮಾಡಿಲ್ಲ ಅವ. ಈಗ ಎಲೆಕ್ಷನ್ ಅಂತ ಬಂದಾರ, ಈಗ ಓಟ್ ಅಂತ ಕೇಸಿ. ಈಗ ಹೊಸಬ್ರಾರ ಇವರು ಏನು ಕೆಲಸ ಮಾಡ್ತಾವ ಅಂತ ಬಂದಾರ, ಅವ್ರಿಗೆ ಮಾಡ್ಬೇಕು. ಕಾಂಗ್ರೆಸ್ಗೆ ಓಟ್ ಮಾಡ್ತೀರ? ಕಾಂಗ್ರೆಸ್ ಓಟ್ ಮಾಡ್ತೀವಿ. ದೇಶ ಉಳಿಬೇಕಾದ್ರೆ BJPಗೆ ಹಾಕ್ಬೇಕು ಓಟು. ಮಾಲಪ್ಪನ್ರಿ ಏನಾಗ್ಬೋದ್ರಿ ಸರಿ ನಿಮ್ಮ ರಾಯಚೂರು ಲೋಕಸಭಾ ಕ್ಷೇತ್ರದೊಳಗೆ ಯಾರು ಗೆಲ್ಬೋದು? ಮೋದಿಗೆ ಹಾಕ್ಬೇಕ್ರಿ. ಮೋದಿಗೆ? ಮೋದಿಗೆ ಅದು ಮಾಡ್ತಾನೆ ಕೆಲಸ. ಏನು ಕೆಲಸ ಮಾಡಿ ಮತ್ತೆ ಬಡವ್ರಿಗೆ ಸಹಾಯ ಮಾಡ್ತಾನೆ. ಹೊಲ್ದ ಮೇಲೆ ರೊಕ್ಕ ಅದು ಪರಿಹಾರ ಅದು ಹೆಂಗ ಮಾಡ್ತಾನೆ, ಅದಕ್ಕೆ ಹಾಕ್ಬೇಕ್ರಿ ಈ ಸತಿ. ಈ ಕಾಂಗ್ರೆಸ್ನವ್ರು ಗ್ಯಾರಂಟಿ ಎಲ್ಲ ಕೊಟ್ಟರೆ ಅವ್ರೆಲ್ಲ ಈಗ ಎಲ್ಲ ಡೂಪ್ಲಿಕೇಟ್ ಅದೆಲ್ಲ ಏನಿಲ್ಲ. ಹಾಂ, ಈಗೆಲ್ಲ ಮೋದಿಗೆ ಹಾಕ್ಬೇಕು ಈಗೆಲ್ಲ. ಅಲ್ಲ, ಕಾಂಗ್ರೆಸ್ನವ್ರು ಹೆಣ್ಮಕ್ಳಿಗೆ 2,000 ಕೊಡ್ತಾರೆ, ಬಸ್ ಫ್ರೀ ಬಿಟ್ಟಾರ. ಅದೆಲ್ಲ ಇದಿಲ್ಲ ನಮ್ಗೆ. ಹೆಂಗ ಮೋದಿ ಹೆಂಗ ಹೊಲ ನಮ್ಗೆ ಇದು ಹಾಕ್ತಾರೆ, ಪರಿಹಾರ ರೊಕ್ಕ ಬಿಡ್ತಾರೆ, ಬಡವ್ರಿಗೆ ಸಹಾಯ ಮಾಡ್ತಾನೆ ಪಾಪ. ಹಾಂ, ಈ ಗ್ಯಾರಂಟಿ ಕೊಟ್ಟು ಚಲೋನೋ ಕೆಟ್ಟೋ? ಗ್ಯಾರಂಟಿ ರೀ. ಗ್ಯಾರಂಟಿ ರೀ. ಆ ಕಡೆ ಹಾಳಾಡಲ್ಲ ಐಸೈತಿ, ಹಾಳಾಡೋದಲ್ಲ. ಆಡಿದ್ಮೇಲೆ ಆಚೆಗೆ ನಾಲಿಗೆ ಏನು ಮನುಷ್ಯ ಮಾತಂಬುದು ಏನು ಇರ್ತದೆ, ಆಚೆ ಎರಡೇ ಮಾತಾಡ್ತಾವೆ. ಆಚೆ ಕಿಚ್ಚೆಗೆ ಏನು ಮಾತು ಬೇಕಾಗಲ್ರಿ. ಈಗ ಮೋದಿ ಗೆಲ್ಬೇಕನ? ಮೋದಿನೇ ಬರ್ಬೇಕ್ರಿ ಈ ಸತಿ. ಮೋದಿನೇ ಬರ್ಬೇಕ್ರಿ. ಹಾಂ,
ಈಗ ಎಲೆಕ್ಷನ್ ಬಂತು, ಯಾರು ಗೆಲ್ಬೇಕು ನಿಮ್ಗೆ? ಬಿ ಜೆ ಪಿನೋ ಕಾಂಗ್ರೆಸ್ಸು? ನಮಗೆ ಗೆದ್ದಬೇಕಂದ್ರೆ ಬಿ ಜೆ ಪಿನೇ ಗೆದ್ದಬೇಕು. ಬಿ ಜೆ ಪಿ. ಯಾಕ್ರಿ ಅಷ್ಟೊಂದು ಯೋಚನೆ ಮಾಡತ್ತೀರಿ ಬಿ ಜೆ ಪಿ ಬಗ್ಗೆ? ಮತ್ತು ಫೋನ್ ಬಂದ್ ಮಾಡ್ರಿ ಅದನ್ನಟ್ಟೆ. ಬಿ ಜೆ ಪಿದೇ ಅದಲ್ಲ ಎಲ್ಲ ಕಡೆಗೆ. ನಿಮ್ಮ ಮನಸ್ಸಿನಾಗ ಬಿ ಜೆ ಪಿನೇ ಐತೆ? ಹೌದಾ? ಕಾಂಗ್ರೆಸ್ ಯಾಕೆ ಬೇಡ? ಗ್ಯಾರಂಟಿ ಎಲ್ಲ ಕೊಟ್ಟಾರಲ್ಲ ಚಲೋ ತಂಗೆ. ಗ್ಯಾರಂಟಿ ಕೊಟ್ಟಾರ, ಅದ್ರ ಮ್ಯಾಗಿಂದ ಇರ್ಬೇಕಲ್ಲ. ಮ್ಯಾಗ ಮೋದಿನ ಬೇಕಾ? ಮೋದಿನೇ ಬೇಕು. ಯಾಕೆ ರಾಹುಲ್ ಗಾಂಧಿ ಬೇಡ? ಹಾಂ, ರಾಹುಲ್ ಗಾಂಧಿ ಬೇಡ? ಆಯ್ತಲ್ಲ, ಇವಾಗ 70 ವರ್ಷ ಅವ್ರದ್ದೇ ಆಯ್ತು, ಇವಾಗ ಬೇರೆಯವ್ರಿಗೆ ಕೊಡ್ಬೇಕಲ್ಲ. ಹೌದು. ಈಗ ಅವ್ರನ್ನತ್ತರ 10 ವರ್ಷದಿಂದ ಮೋದಿ ಅದರ ಮೇಲೆ ಬೇರೆದವ್ರಿಗೆ ಕೊಡೋಣ ಅಂತ ಹೇಳಿ. 10 ವರ್ಷದಿಂದ ಮೋದಿ ಅದರ ಮೇಲೆ ಈ ಕಾಂಗ್ರೆಸ್ನವ್ರು ಕೊಡೋಣ ಅಂತ ಅನ್ನತ್ತಾರ. ಹೆಂಗೆ ಕೊಡ್ತಾರೆ ಅವರು? ಇವಾಗ ಅವ್ರದ್ದೇ ಎಲ್ಲ ನಡ್ಲಕತ್ತದ. ಇವಾಗ ಇವ್ರದ್ದು ಇಷ್ಟು ವರ್ಷ ಮಾಡ್ಯಾರ, ಇವಾಗ ಮತ್ತೆ ಹೆಂಗೆ? ಒಟ್ಟು ಮೋದಿ ಬೇಕು ನಿಮ್ಗೆ? ಮೋದಿ ಬೇಕೇ ಬೇಕು. ಮೋದಿ ಬೇಕು. ಎಲ್ಲೇ ಇರಲಿ ಮ್ಯಾಕ್ ಥರ ಆತನೇ ಬೇಕು. ಅಲ್ಲ, ಮೋದಿ ಅಂತಿರಲ್ಲ, ಯಾಕೆ? ಏನು ಭಾಳ ಕೆಲಸ ಮಾಡ್ಯಾರ ಅವರು? ಚಲೋ ಅದಾರ. ಮತ್ತು ಸಂಸಾರನಾಗಿ ಇದ್ದು ಕೇಸಿ ದುನಿಯಾ ನಡೆಸಲ್ಲ. ಮತ್ತೆ ಅದಕ್ಕೆ ಮೋದಿ. ಏನು ಬ್ರದರ್ ನಿಮ್ಮ ಹೆಸರು? ನನ್ನ ಹೆಸರು ಪದಮ್ಚಂದ್ ಗಾಂಧಿ. ಏನಾಗ್ಬೋದ್ರಿ? ಯಾದಗಿರಿ ಉದ್ಧಾರ ಆಗೈತೋ ಇಲ್ಲೋ? ಉದ್ಧಾರ ಹೆಂಗಾಗ್ತದೆ? ಆಗ್ಯದ ಹೆಂಗಿಲ್ಲ, ಸ್ವಲ್ಪ ಎಲ್ಲರ ಮಂದಿ ಮಾಡ್ಲಿಕ್ಕತ್ತಾರ ಕೋಶಿಶ್. ಜಿಲ್ಲೆ ಆದ್ಮೇಲೆ? ಜಿಲ್ಲೆ ಆದ್ಮೇಲೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಓಕೆ, ಈಗ ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ ಯಾದಗಿರಿ. ಕಳೆದ ಬಾರಿ MP ಏನಿದಾರಲ್ಲ, ಈಗ ಕೆಲಸ ಮಾಡ್ಯಾರೋ ಇಲ್ವಾ? ಕೆಲಸ ಮಾಡ್ರಿ ಅಷ್ಟೇ. ಮಾಡ್ಯಾರ. ಈ ಬಾರಿ ಯಾರು ಬರ್ಬೋದು? ಅಲ್ಲ, BJPನೇ ಬರ್ಬೇಕು. BJPನೇ. ಹೆಂಗೆ ಹೇಳ್ತೀರಿ? ಕಾಂಗ್ರೆಸ್ ಯಾಕೆ ಬರಲ್ಲ? ನೋಡ್ರಿ, ಸೆಂಟ್ರಲ್ ಲೀಡರ್ಶಿಪ್ ಮೇಲೆ ಹೋಗ್ತಾರೆ. ಇಲ್ಲಿ ನಾವು ಎಷ್ಟನೇ ಚಲೋ ಮನುಷ್ಯ ಇರಲಿ, ಮಂದಿ ಅದನ್ನು ನೋಡ್ತಾರೆ. ಸೆಂಟ್ರದಾಗ ಯಾರ ಹೆಂಗಾರ, ಮೇನ್ ಅದೇ ಅದಲ್ಲ. ರೆಸ್ಪಾನ್ಸಿಬಲ್ ಪರ್ಸನ್ ಯಾರು? ಇವಾಗ ನಮ್ಮ ಕರ್ನಾಟಕದಾಗ ರೆಸ್ಪಾನ್ಸ್ ಕೊಡೋರು ಸಿದ್ದರಾಮಯ್ಯ ಅವ್ರ. ಸೆಂಟ್ರಲ್ದಾಗೂ ಯಾರು ಒನ್ ಪರ್ಸನ್ ಇರ್ಬೇಕಲ್ಲ ರೆಸ್ಪಾನ್ಸಿಬಲ್ದಾಗ. ಇಲ್ಲ, ಸೋತಿದ್ರೆ ಲೋಕಲ್ ವರ್ಕರ್ಸ್ ಮೇಲೆ ಹೋಗ್ತದೆ, ಗೆದ್ದಿದ್ರೆ ಟಾಪ್ ಲೀಡರ್ಶಿಪ್ ಮೇಲೆ. ಆದಿಲ್ಲ ರೀ. ಅದೇ ಸೆಕೆಂಡ್ ಪಾರ್ಟ್ದಾಗ ನೋಡಿದ್ರೆ ಸೋತಿದ್ರೇ ಅವನೇ ಗೆದ್ದಿದ್ರೇ ಅವನೇ. ಎರಡ್ದಾಗ ಎಷ್ಟು ವ್ಯತ್ಯಾಸ ಆದಿಲ್ಲ ರೀ. ರಾಜಾ ಅಮರೇಶ್ವರ್ ನಾಯಕ್ ಅವರು MP ಇಲ್ಲೇ ಕೆಲಸ ಮಾಡ್ಯಾರ? ಮಾಡ್ಯಾರ. ಈ ಯಾದಗಿರಿಗೆ ಏನು ಕೊಟ್ಟಾರ ಅವ್ರ? ಸರ್, ಅದು ನನಗೆ ಅಷ್ಟು ಐಡಿಯಾ ಇಲ್ಲ. ಅದಕ್ಕೆ ನಾನು ಪಾಲಿಟಿಕ್ಸಾಗ ಡೈರೆಕ್ಟ್ ಜಾಯ್ನ್ ಇಲ್ಲ. ನಿಮ್ಮ ಜಾಯ್ನ್ ಇದ್ರೆ ನಾವು ಏನೇನು ಅನ್ಬೋದು ರೀ, ಕಮೆಂಟ್ನು ಮಾಡ್ಬೋದು, ಅಪೋಸ್ನು ಅನ್ಬೋದು ರೀ. ಬಟ್ ಪಾಲಿಟಿಕ್ಸ್ ಅಂದರೆ ಈ ಪೊಲಿಟಿಷಿಯನ್ಸ್ಗೆ ನೀವು ಅಧಿಕಾರ ಕೊಡೋರು ನೀವು, ಸೊ ನೀವೇ ಮಾತಾಡ್ಬೇಕು. ಈಗ ನಾವೇ ಅಧಿಕಾರ ಕೊಡೋರು ನಾವೇ ರೀ. ನಮ್ಗೆ ನಾವು ಅಧಿಕಾರ ಕೊಟ್ಟಿದ ಮೇಲೆ ಅವ್ರು ಎದರೋರು ನಮ್ಮ ಇದು ಕೊಡ್ಬೇಕಲ್ರಿ, ರೆಸ್ಪಾನ್ಸ್. ನಮ್ಮ ಮಾತಿಗೆ ಬೆಲೆ ಇರ್ಬೇಕಲ್ರಿ ಅಲ್ಲಿ. ಕರೆಕ್ಟ್. ಇವಾಗ ಕಾಂಗ್ರೆಸ್ ಗೌರ್ಮೆಂಟಿಗೆ ಗೆದ್ದು ತೊಗೊಂಡು ಬಂದಾರಿ, ಅವ್ರದ್ದು ಚಾಲವಣೆಗೆ ಹೆಂಗಾದ್ ನೋಡ್ಕೊರಿ ನೀವು. ನಾವು ಏನನ್ನೋದು ಮಾತಾಡಿ, ನಾವು BJPಗೂ ಓಟ್ ಹಾಕಿದ್ವಿ ಸೆಂಟ್ರದಾಗ, ಅವ್ರದ್ದು ವರ್ಕ್ ಹೆಂಗದ ಅದನ್ನ ನೋಡ್ಕೊರಿ. ನಾವೇನು ಅನ್ನೋದು ಅದ್ರಾಗ ಏನಿಲ್ಲ ರೀ. ವ್ಯತ್ಯಾಸ ಎಷ್ಟು ಅದ ಏನಿಲ್ಲ. ಹೇಳಿದ್ರೆ ನರೇಂದ್ರ ಮೋದಿನೂ ಯಾವಾಗ ಫಸ್ಟ್ ಟೈಮ್ ಎಲೆಕ್ಷನ್ ಗೆದ್ದು ಮಾಡಿ ಬಂದನ್ರಿ, ಅವ ಭಾಳ ಅಂದಿದ್ದ ರೀ, 15 ಲಕ್ಷ ಅವು ಎಲ್ಲ ಸಂದನ್ ರೀ. ಅಂದರೆ ಅವ್ರದ್ರಾಗ ಇವ್ರದ್ರಾಗ ಭಾಳ ಅವ ಡೈರೆಕ್ಟ್ ಎಲ್ಲ ಮಂದಿಗೆ ರೊಕ್ಕ ಕೊಟ್ಟಿಲ್ರಿ, ಹಂಚಿಲ್ರಿ. ಅವ ಕೆಲಸ ಮಾಡಿದ್ಮೇಲೆ ರಿಪೀಟ್ ಗೆದ್ದು ಬಂದನ್ರಿ. ನಮ್ಮ ಸ್ಟೇಟ್ದಾಗ ಅನೌನ್ಸ್ಮೆಂಟ್ ಮಾಡ್ಯಾರ್ರಿ, ಮಾಡ್ಯಾರಲ್ರಿ, ಅದೇ ಫಾಲೋಅಪ್ ಮಾಡಿಬಿಟ್ಟಾರೆ. ಅದು ಕೊಟ್ಟಿಲ್ಲ, ಅದು ವರ್ಕ್ ಪ್ಲೇಸ್ ಮಾಡಿದರೆ ತಂತಾನೆ ವೋಟರ್ಸ್ ಅವ್ರಲಿಂತ ಜಾಯಿನ್ ಆಗಿಬಿಡ್ತಾರೆ. ಅವ್ರು ಏನು ಕೊಟ್ಟಿಲ್ಲ ಅಂದ್ರೂ ವೋಟ್ ಹಾಕಿಬಿಡ್ತಾರೆ. BJP ಬರ್ಬೇಕಾಗದ್ರೆ ಕೊಡೋದು ಜರೂರತನೂ ಇದ್ದಿಲ್ರಿ. ವರ್ಕ್ ಮಾಡಿದ್ರೆ ಫ್ರೀ ಕೊಡೋದನ್ನ ಜರೂರತ್ ಇದ್ದಿಲ್ರಿ. ವರ್ಕರೇ ಎದರ್ಲಿಂತ ವೋಟ್ ಹಾಕಿ ಹೋಗ್ತಾರೆ. ಸರಿ, ಈಗ ನಿಮ್ದು ಫೈನಲಿ BJP. ಹೆಂಗಿದಿರಿ? ಆರಾಮಿದ್ದೀವಿ. ಆರಾಮದಿರಿ. ಎಲೆಕ್ಷನ್ ಬಂತೀಗ, ಯಾರನ್ನ ಗೆಲ್ಲಿಸ್ಬೇಕು ಅನ್ಕೊಂಡಿರಿ? ನೋಡ್ಬೇಕ್ರಿ ಯಾರಿಗೆ ಇದು ಮಾಡ್ತದ. BJPನೋ ಕಾಂಗ್ರೆಸ್ಸು? ಕಾಂಗ್ರೆಸ್ ಮಾಡ್ತೀವಿ ರೀ ಸರ್. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಮಾಡ್ತೀವಿ ರೀ ಸರ್. ಏನು ಸಹಾಯ ಮಾಡ್ಯಾರ ನಿಮ್ಗೆ? ಮಾಡ್ಯಾರ್ರಿ ಅವರು, ಭಾಳ ಇದು ಮಾಡ್ಯಾರ್ರಿ ನಮ್ಗೆ. BJP ಏನೂ ಮಾಡಿಲ್ಲ? BJP ಏನು ಮಾಡಿದಾರೆ? ಏನು ಮಾಡಿಲ್ಲ, ಬರೀ ಜಾತಿ ವಾತಿ ಅವು ಇವು ಜಗಳ ಹಚ್ಚಿ ಅದೇ ಮಾಡ್ತದೆ. ಮತ್ತು ಕಾಂಗ್ರೆಸ್ನವರು? ಕಾಂಗ್ರೆಸ್ ಅವರು ಅದು ಮಾಡಿಲ್ಲ ರೀ, ಅದು ಕೆಲಸ ಮಾಡಿಲ್ಲ ಪಾಪ ಅವರು. ಮಾಡಿಲ್ಲ.
ಜಾತಿವಾದಿ ಜಗಳ ಹಚ್ಚಿಲ್ಲ. ಧರ್ಮ ಬಿರಮ ಎಲ್ಲ ಯಾವ ಕಾಸ್ಟ್ ಅವು ಇವು ಅಂತ ಮಾಡಿಲ್ಲ ರೀ ಅವ್ರು. ಸೊ ಬಿ ಜೆ ಪಿ ಅವ್ರು ಅಂಥದ್ದು ಮಾಡ್ತಾರೆ. ಮಾಡ್ಯಾರ್ರಿ ಅವರು. ಮತ್ತು ಯಾರು ಗೆಲ್ಬೋದಾ ಈ ಸಲ ಕಾಂಗ್ರೆಸ್ ಬರೋದು ಭಾಳ ಮುಖ್ಯ. ಕಾಂಗ್ರೆಸ್ಸೇ ಬರ್ಬೋದು. ಯಾಕ್ರಿ ಅಷ್ಟೊಂದು ಮುಖ್ಯ? ಕಾಂಗ್ರೆಸ್ ಪ್ರತಿಯೊಂದು ಒಳ್ಳೇದು ಮಾಡ್ತದ. ಸ್ಕೀಮ್ ನೋಡಿ ಪ್ರತಿಯೊಂದು ಸ್ಕೀಮ್ ಮಾಡ್ಕೊಂತ ಬಂದದ. ನುಡ್ದಂಥ ನಡೆದು ಸಕಾರ ಅಂತ ಕಾಂಗ್ರೆಸ್ಸೇ ಅದ. ಪ್ರತಿಯೊಂದು ಹೇಳಿದ್ದು ಮಾಡ್ತದ, ಸಹಾಯ ಮಾಡ್ತದ, ಕೆಲಸ ಪ್ರತಿಯೊಂದು ಕೆಲಸ ಆಗ್ತಾವ. ಬಿ ಜೆ ಪಿಯವರು ಬರೀ ಆಟ ಆಡ್ತಾರೆ, ಬರೀ ಸುಳ್ಳಿನ ಆಟ, ಬರೀ ಜಾತಿವಾದಿ, ಬಡವರಿಗೆ ಹೆಲ್ಪ್ ಮಾಡ್ಯಾರ. ಬರೀ ಧರ್ಮದಾಗೆ ಆಟ ಆಡಿ ಎಲೆಕ್ಷನ್ ಬಂದಾಗೆ ಜಾತಿ ತೋರಿಸ್ತಾರ. ಅದನ್ನ ಮಾಡ್ರೈತೆ, ಇದು ಮಾಡ್ರೈತೆ, ಅದೈತೆ ಇದೈತೆ ಅಂತಾರೆ. ಆಮೇಲೆ ಏನು ಮಾಡಲ್ಲ. ಕಾಂಗ್ರೆಸ್ ಪ್ರತಿಯೊಂದು ಮಾಡ್ಕೊಂಡು ಹೋಗ್ತದ, ನೋಡ್ಕೊಂಡು ಹೋಗ್ತದ. ಒಳ್ಳೇದು ಕೆಟ್ಟದ್ದು ಪ್ರತಿಯೊಂದಿಗೆ ಸಹಾಯ ಮಾಡ್ತದ ಕಾಂಗ್ರೆಸ್. ಮೋದಿ ಪ್ರಧಾನಿ ಆಗ್ಬೇಕಾ ಬೇಡವಾ ಈ ಸರಿ? ಮೋದಿ ಪ್ರಧಾನಿ ಸತ್ರನ ಬಾರ್ದು, ಆಗೇ ಬಾರ್ದು. ಪ್ರಧಾನ ಮಂತ್ರಿ ಮೋದಿ ಈ ಸಲ ಆದ್ರೆ ಅಂದರೆ ಎಲ್ಲ ಮಂದಿ ರೋಡಿಗೆ ಬಂದು ಕೊಡ್ಬೇಕಾಗ್ತದ. ಮೋದಿ ಪ್ರಧಾನಿ ಆಗೇ ಬಾರ್ದು. ಪ್ರಧಾನಿ ಮೋದಿ ಹೇಳ್ತಾರ್ರಿ. ಗ್ಯಾರಂಟಿ ಬಗ್ಗೆ ಏನು ಹೇಳ್ತೀರಿ ನೀವು? ಫಸ್ಟ್ ಈಗ ಗ್ಯಾರಂಟಿ ಕೊಟ್ರಲ್ಲ ಉಚಿತ, ನೋಡ್ರಿ ಗ್ಯಾರಂಟಿ ಬಗ್ಗೆ ಈ ಥರ 10 ತಿಂಗಳೈತೆ, ಒಂದಿನ ದಿನ ಮಿಸ್ ಆಗಿಲ್ಲ. ರಾಷನ್ ರೊಕ್ಕನ ಬರ್ತಾವ, ಗೃಹಲಕ್ಷ್ಮಿ ಬರ್ತಾವ, ಬಸ್ ಫ್ರೀ ಅದ, ವಿದ್ಯುತ್ ಕರೆಂಟ್ ಫ್ರೀ ಅದ. ಬಡವರಿಗೆ ತಿಂಗಳಿಗೆ 10,000 ರೂಪಾಯಿ ಲಾಭ ಆಕತ್ತದ ರೀ. ಮತ್ತೇನು ಹೇಳ್ಬೇಕು, ಕಣ್ಣಾರಿ ಎಲ್ಲರಿಗೆ ಬರಕತ್ತಾವ. ಈಗ ನನ್ನಂಥವನಿಗೆ 10,000 ರೂಪಾಯಿ ಅಂದರೆ ಲಾಭ ಐತಿ, ಕಿಸಾನಿಗೆ ಬರಕತ್ತಾವ. ಬಟ್ ರೈತರಿಗೆ ಏನು ಮಾಡಿಲ್ಲ ಅಂತಲ್ಲ ಇವ್ರ? ರೈತರಿಗೆ ಮಾಡ್ಯಾರ್ರಿ. ಈಗ ನಾವು ಮಾಡ್ತಾರೆ, ಟೈಮ್ ಕೊಡಬೇಕು. ಒಂದಲ್ಲಿ ಮಾಡಿ ಅಂದ್ರೆ ಹೆಂಗಾತದ ಮಾಡಕ್ಕೆ? ಎಲ್ಲ ಉಚಿತ ಕೊಟ್ಟು ಅವ್ರ ಹತ್ರ ಹಣನ ಇಲ್ಲ ಅಂತ. ಬರ್ತಾವ್ರಿ ಹಣ, ಎಲ್ಲಿಗೆ ಹೋಗಲ್ಲ, ಬರ್ತಾವ. ಸ್ವಲ್ಪ ತ್ರಾಸ ಆಗ್ತದ, ಬರ್ತದ. ಪ್ರತಿಯೊಂದು ಮಾಡ್ಕೊಂಡು ಹೋಗ್ತಾರ ಅವ್ರು. ಕೇಂದ್ರದೊಳಗೆ ಕಾಂಗ್ರೆಸ್ ಸರ್ಕಾರ ಬರ್ಬೇಕಂಗಾದ್ರೆ ಕೇಂದ್ರ ಕಾಂಗ್ರೆಸ್ ಸರ್ಕಾರ ಬರೇಬೇಕು. ಬರುತ್ತಾ? ಬರುತ್ತೆ, 100% ಬರ್ತದೆ. ಇಲ್ಲಿ ಯಾರದಾರ ಈಗ ಕಾಂಗ್ರೆಸ್ ಅಭ್ಯರ್ಥಿ ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ? ಅವ್ರ ಹೆಸರು ಏನಾದ್ರು ನೋಡ್ರಿ ಸರ್, ಕುಮಾರ್ ನಾಯಕ್. ಗೆಲ್ಲಿಸ್ತೀರಿ? ಅವ್ರಿಗೆ ಗೆಲ್ಲಿಸ್ತೀವಿ. ನೋಡಿರಿ ಅವ್ರನ್ನ ಯಾವತ್ತಾದ್ರು? ನೋಡಿ ರಾಜಾ ಅಮರೇಶ್ವರ್ ನಾಯಕ್ MP ಕೆಲಸ ಮಾಡ್ಯಾರ? ರಾಜ ಅಮರೇಶ್ MP ಅವ್ರ ಬಗ್ಗೆ ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಸರಿ MP ಆಗಿದ್ರಲ್ಲ? MP ಅಲ್ಲೇ ಕುಂತಿದ್ದು. ಇಲ್ಲಿ MP ಅದು ಬಂದರೆ ಗೊತ್ತಾಗ್ತದ. MP ಇದ್ರು ಅಲ್ಲೇ ಇದ್ರು ಅವರು. ಇಲ್ಲಿ ಎಲ್ಲಾರು MP ಅವ್ರು. MP ಇಲ್ಲಿ ಬಂದು ಜನಗ ಏನು ತೊಂದರೆ ಅವ ಕೇಳಿದರೆ ಮಾಡಿದರೆ ಗೊತ್ತಾಗ್ತದ. ಅವರು MP ಆದರೂ ಅವ್ರು ಅಲ್ಲಿ MP ಇದ್ರು, ನಾ ಇಲ್ಲಿ MP ಕುಂತೀವಿ. ಏನು ಕೆಲಸ ಮಾಡಿಲ್ಲ ಹಂಗತ್ರ? ಏನೇನು ಮಾಡಿಲ್ಲ ರೀ, 0. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.